ಸಾರಿಗೆ ಸಂಸ್ಥೆ ಎಲ್ಲ ನೌಕರ ಬಂಧುಗಳೇ ನಮಸ್ಕಾರ. ಅನಿರೀಕ್ಷಿತವಾಗಿ ನಿನ್ನೆ KSRTCಯ ಕೇಂದ್ರ ಕಚೇರಿಯಲ್ಲಿ ಜಂಟಿ ಕ್ರಿಯಾ ಸಮಿತಿಯವರ ಜೊತೆಯಲ್ಲಿ ಒಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ಗೆ ಇತರೆ ಯಾರಿಗೂ ಆಹ್ವಾನ ಇರಲಿಲ್ಲ. ಕೊನೆ ಪಕ್ಷ ಜಂಟಿ ಕ್ರಿಯಾ ಸಮಿತಿಯವ್ರಿಗೂ ಆಹ್ವಾನ ಅಂತ ಏನೂ ಇರಲಿಲ್ಲ. ಆದರೆ ಮೀಟಿಂಗಿಗೆ ಇವರು ಭಾಗವಹಿಸಿದ್ರು ಮತ್ತು ಭಾಗವಹಿಸಿ ಬಂದು ಅದರಲ್ಲಿ ಏನೇನಾಯಿತು, ಏನು ಕೇಳಿದ್ವಿ, ಏನು ಹೇಳಿದ್ವು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಪತ್ರ ಸಿದ್ಧಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ನಾನು ಅದನ್ನು ಗಮನಿಸಿದೆ. ನನ್ನ ಕೆಲವು ಸ್ನೇಹಿತರು ಕೇಳಿದ್ರು, ಅದು ಯಾಕೆ ನಿಮ್ಮನ್ನೆಲ್ಲ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ನಾನು ಹೇಳಿದೆ, ಆ ಜಂಟಿ ಕ್ರಿಯಾ ಸಮಿತಿಯಲ್ಲಿರುವ ಮುಖ್ಯ ಕಾರ್ಮಿಕ ಸಂಘ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ 98ರಿಂದ ಅಧಿಕೃತವಾಗಿ ಮಾನ್ಯತೆ ಇದೆ. ಅವರು 92ರಲ್ಲಿ ನಡೆದ ಚುನಾವಣೆಯಲ್ಲಿ 61% ಮತ ಜನಾಭಿಪ್ರಾಯ ಪಡ್ಕೊಂಡಿದ್ದರು. ಆ ಹಿನ್ನೆಲೆಯಲ್ಲಿ 92ರಲ್ಲಿ ಒಂದು ಅಗ್ರಿಮೆಂಟ್ ಮಾಡಿದರು. ಆ ಅಗ್ರಿಮೆಂಟ್ ಏನೇನು ಇದಾಯಿತು, ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಅದರ ಓವರಾಲ್ ಪರಿಣಾಮ ಏನಪ್ಪ ಅಂದರೆ, ಮುಂದಿನ ಚುನಾವಣೆ ನಡೆಯುವವರೆಗೂ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಎಲ್ಲ ಸವಲತ್ತುಗಳು, ಮಾನ್ಯತೆ ಎಲ್ಲ ಮುಂದುವರಿಯುತ್ತೆ ಅನ್ನೋದು. ಹಾಗಾಗಿ ಇವತ್ತಿಗೂ ನಿನ್ನೆ ಸಹ ಅದು ಮುಂದುವರೆದಿದೆ. ಅದರ ಪರಿಣಾಮವಾಗಿ ಸಾರಿಗೆ ಸಂಸ್ಥೆಯ ಆಡಳಿತ ವರ್ಗ ಅವರನ್ನು ಕರೆದಿದ್ದು ಸರಿಯಾಗಿದೆ ಮತ್ತು ಅದು ಕರಿಬೇಕಾಗಿತ್ತು, ಅದು ಅನಿವಾರ್ಯ ಸಹ ಆಗಿತ್ತು. ಆದರೆ ಆ ಜಂಟಿ ಸಮಿತಿ ಅನ್ನೋ ಹೆಸರಿನಲ್ಲಿ ಇತರೆಯವರು ಅವ್ರ ಜೊತೆಯಲ್ಲಿ ನೆನ್ನೆ ಸೇರಿಕೊಂಡಿದ್ದಾರೆ. ಅದು ಇದು. ಈಗ ನಾನು ಒಂದು ಮಾತು ಹೇಳ್ತೇನೆ. ನಮ್ಮ ಹಳ್ಳಿ ಹತ್ರ ಕೆಲವು ವಿಳೆದೆಲೆಯ ತೋಟಗಳಿದ್ದವು. ಆ ತೋಟಗಳಲ್ಲಿ ವಿಳೆದೆಲೆಯ ಬೆಳೆಯುವ ವಿಧಾನ ಹೇಗಿತ್ತು ಅಂತಂದರೆ, ಒಂದು ಅಗಸೆ ಮರ ಅಂತೇಳಿ ಸುಮಾರು 10 ಅಡಿ ಎತ್ತರದ ಒಂದು ಮರ ಬೆಳೆಸೋದು. ಅದರ ಕೆಳಗೆ ಆ ವಿಳೆದೆಲೆಯ ಅಂಬನ್ನು ನೆಡೋರು. ಅದು ಸುತ್ಕೊಂಡು ಅದ್ರ ಮೇಲೆ ಇದಿರೋದು. ಅಂದರೆ ಆ ವಿಳೆದೆಲೆ ಬಳ್ಳಿಗೆ ತಾನಾಗಿ ಬೆಳೆಯುವ ಶಕ್ತಿ ಇರಲ್ಲ. ಅದು ಈ ಮರಕ್ಕೆ ಸುತ್ತಕೊಂಡು, ದಟ್ಟಿಗೆ ಪ್ಯಾರಾಸೈಟ್ ಅಂತ ಹೇಳ್ತಾರೆ, ಸುತ್ತಕೊಂಡು ಅದು ಬದುಕ್ತವೆ. ಹಾಗೆ ನಮ್ಮ ಜಾಯಿಂಟ್ ಕಮಿಟಿ ಹೆಸರಿನಲ್ಲಿ ಸುಮಾರು 7-10 ಕಾರ್ಮಿಕ ಸಂಘಗಳು ಈಗ ಏನು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಅಧಿಕೃತವಾದ ಮಾನ್ಯತೆ ಇದೆ ಅದನ್ನು ಬಳಸ್ಕೊಂಡು ಅವರು ಸಹ ಅವ್ರ ಜೊತೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಆಗಿದೆ ಮತ್ತು ಭಾಗವಹಿಸಿದ್ದಾರೆ. ಇದು ಸರಿ ಸಹ, ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ ಆ ನಂತರ ಕೆಲವು ವರ್ಷಗಳ ನಂತರ ಏನು ಆ ಚಂದ್ರು ಅನ್ನೋರು ಕೂಟ ಅನ್ನೋ ಒಂದು ಮೊದಲು ಹೋರಾಟ ಕಟ್ಟಿ, ಹೋರಾಟ ಒಂದು ಸ್ಥಿತಿಗೆ ಬಂದ ಮೇಲೆ ಅವರು ಒಂದು ಸಂಘ ಅಂತ ರಿಜಿಸ್ಟರ್ ಮಾಡಿ ಇದು ಮಾಡಿದ ಮೇಲೆ ಮ್ಯಾನೇಜ್ಮೆಂಟ್ನವರು ಅವರನ್ನು ಗುರುತಿಸಿದರು. ದಟ್ ಮೀನ್ಸ್ ರೆಕಗ್ನೈಸ್, ಇವ್ರಿಗೆ ಕಾರ್ಮಿಕರ ಬೆಂಬಲ ಇದೆ, ಇವ್ರ ಹೋರಾಟದ್ದು ಒಂದು ದಾರಿ ಇದೆ, ಇತ್ಯಾದಿ ಹೇಳಿಕೊಂಡು ನೆಕ್ಸ್ಟು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಮಾನ್ಯತೆ ಇದ್ದರೆ ಆ ಕೂಟದ ಚಂದ್ರು ಅವರ ಕೂಟಕ್ಕೆ ರೆಕಗ್ನೈಸೇಷನ್ ಸಿಕ್ತು. ಸೊ ಆ ರೆಕಗ್ನೈಸೇಷನ್ ಸಿಕ್ತು. ಅವ್ರ ಜೊತೆಯಲ್ಲೂ ಕೆಲವು ಬಳ್ಳಿಗಳು ಸುತ್ತಕೊಂಡವು, ಆ ಪ್ಯಾರಾಸೈಟ್ಸು. ಹಾಗಾಗಿ ಈಗ 2 ಕೂಟದ ನೇತೃತ್ವದ ಮತ್ತು ಫೆಡರೇಷನ್ ನೇತೃತ್ವದ 2 ಒಂದು ಒಕ್ಕೂಟ ಅಂತ ಹೇಳಿ, ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಹೇಳಿ ಕಾರ್ಯಾಚರಣೆ ಮಾಡ್ತಾಯಿದ್ದೇವೆ. ಅದು ಬೇರೆ. ಈ ಮಧ್ಯದಲ್ಲಿ ಆ BMSನವರು ಯಾರ ಜೊತೆಯಲ್ಲೂ ಸೇರಲಿಲ್ಲ. ನಾವು ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಸಹ ಯಾರ ಜೊತೆಯಲ್ಲೂ ಸೇರಲಿಲ್ಲ. ಯಾಕೆಂದರೆ ನಮಗೆ ಬೆಳೆಯೋಕ್ಕೆ ಆ ಥರದ್ದೊಂದು ಅಗಸೆ ಮರ ಯಾವುದೂ ಬೇಕಾಗಿರಲಿಲ್ಲ. ನಮಗೆ ಬೆಳೆಯೋ ಶಕ್ತಿ ನಮಗೆ ಗೊತ್ತಿತ್ತು. ಎಷ್ಟು ಬೆಳೆದ್ರೆ ಅಷ್ಟೇ ಸಾಕು, ಪರವಾಗಿಲ್ಲ, ಇಷ್ಟೇ ಬೆಳಿಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ನಮಗೂ ಏನಿರಲಿಲ್ಲ. ಅದೇ ರೀತಿ BMSಗೂ ಸಹ ಕೇಂದ್ರ ರಾಜ್ಯಗಳೆಲ್ಲ ಅವರು ಹಿನ್ನೆಲೆ RSSನವರು ಬಲ ಇರೋದ್ರಿಂದ ಅವರು ಸ್ವತಂತ್ರವಾಗಿ ಬೆಳಿತೀವಿ ಅಂತ ಹೇಳ್ಕೊಂಡು ಸ್ವತಂತ್ರವಾಗಿ ಕಾರ್ಮಿಕ ಸಂಘ ಆಗಿದ್ದಾರೆ. ಮತ್ತು ಆ ಕಾರಣಕ್ಕಾಗಿ ಆಡಳಿತ ವರ್ಗ ಅವರನ್ನು ರೆಕಗ್ನೈಸ್ ಮಾಡಿದೆ ಮತ್ತು ನಮ್ಮನ್ನು ರೆಕಗ್ನೈಸ್ ಮಾಡಿದೆ ಎಂದು ಗುರುತಿಸಿದೆ. ನಾವೇನು ಮಾನ್ಯತೆ ಪಡೆದಿಲ್ಲದೆ ಹೋದ್ರೂ ವಿ ಆರ್ ರೆಕಗ್ನೈಸ್ಡ್. ಕರೀಲೇಬೇಕು ಅಂತ ಇಲ್ಲ, ಕರಿಬಹುದಾಗಿತ್ತು. ಕರೀದಿದ್ದರೂ ಸಹ ನಮ್ಮ ಅಭಿಪ್ರಾಯಗಳನ್ನು ನಾವು ಬಹಳ ವಿವರವಾಗಿ ಹೇಳಿದ್ದೇವೆ. ಯಾಕೆಂತಂದರೆ 6
4/26 ಮ್ಯಾನೇಜ್ಮೆಂಟು 5% ವೇತನ ಹೆಚ್ಚಳದ ಆಫರ್ ಕೊಡೋಕ್ಕೆ ಮುನ್ನ ಆ ಸಂಸ್ಥೆಯ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಒಂದು ವಿವರವಾದ ಒಂದು 10 ಪುಟಗಳ ಏನು ವರದಿ ಕೊಟ್ಟಿದ್ದರು. ಆ ವರದಿಯನ್ನು ಸಂಪೂರ್ಣ ವಿಶ್ಲೇಷಣೆ ಮಾಡಿ ಇದು ಕೊಡಲಿಕ್ಕೆ ಸಾಧ್ಯತೆ ಇದೆ, ಆದರೆ ದುರುದ್ದೇಶದಿಂದ ಅಧಿಕಾರಿಗಳು ಕಾರ್ಮಿಕ ಸಂಘಗಳ ಮುಖಂಡರ ಒಂದು ದಾರಿ ತಪ್ಪಿಸೋದಕ್ಕಾಗಿ ಈ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅನ್ನೋದನ್ನು ನಾವೆಲ್ಲ ಆ 4 ಪತ್ರದಲ್ಲಿ ಪ್ರೂಫ್ ಮಾಡಿಬಿಟ್ವಿ. ಅದನ್ನು ನಾವು ಅಕಸ್ಮಾತ್ ಮ್ಯಾನೇಜ್ಮೆಂಟಿಗೆ ಕೊಡೋಣ ಅಂತ ಕಾಯ್ತಾ 17ನೇ ತಾರೀಕುವರೆಗೂ ಇದ್ದಿದ್ರೆ ಅದು ವೇಸ್ಟ್ ಆಗಿಬಿಡೋದು. ಅದಕ್ಕೆ ಬರಲೇ ನಾವೇನೇನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ವಿ, ಮ್ಯಾನೇಜ್ಮೆಂಟ್ಗೂ ಇದರಲ್ಲಿ ಕಳಿಸಿಬಿಟ್ವಿ. ಎಲ್ಲ ಓದ್ಕೊಂಡ ಮೇಲೆ ಅವರು 10 ಪುಟದ ವರದಿಯ ಬಗ್ಗೆ ಇದಾಯಿತು. ಹಾಗಾಗಿ ಬಹುಶಃ ನಮ್ಮನ್ನು ಕರೆದಿಲ್ಲ, ಕರೆಯಲ್ಲ ಬಿಡಿ, ಪರವಾಗಿಲ್ಲ. ನಮಗೆ ಅದರದ್ದು ಏನು ಅವರು ಕರೆದಿದ್ದಲ್ಲ, ಒಟ್ಟಾರೆ ಸಮಸ್ಯೆ ಬಗೆಹರಿಬೇಕಾಗಿದ್ದು ಅನ್ನೋದು ಒಂದಿದು. ಹೌದು, ಈಗ ನಿನ್ನೆ ಸಭೆ ಕರೆದರು, ಹೋಗಿದ್ರು ಇವರು. ಹೋಗಿ ಸಹ ಏನು 6ನೇ ತಾರೀಕು ಮೀಟಿಂಗ್ ಮುಗಿಸ್ಕೊಂಡು ಬಂದು ಇದು ಫಸ್ಟ್ ಆಫರು ಮತ್ತು ಮುಂದಿನ ಆಫರ್ ಕೊಡ್ಬೋದು ಅಂತ ಹೇಳಿದರು. ಮುಂದಿನ ಆಫರು 2%, 5 ಇದ್ದಿದ್ದು 7ಕ್ಕೆ ಮುಂದಿದೆ. ನಾನು ಹೇಳ್ತೇನೆ, ಅಕಸ್ಮಾತು ಇವರು 25% ಮತ್ತು ಇತ್ಯಾದಿ ಎಲ್ಲಕ್ಕೂ ಇವರು ಸ್ಟಿಕ್ಕಾಗಕ್ಕೆ ಬದಲು ಮಾತುಕತೆ ಸಂದರ್ಭದಲ್ಲಿ ಇಲ್ಲ ನಾವು 25%ಗೆ ಬಂದಿದ್ದೀವಿ, ನೀವು 5%ಗೆ ನಿಂತಿದ್ದೀರಿ, ಹಿಂಗಾಗಿ ಆಗೋದಿಲ್ಲ, ಹೋಗಲಿ ನಾವು 20ಕ್ಕೆ ಬರ್ತೀವಿ ಅಂತ ಒಂದು ಆಫರ್ ಕೊಟ್ಟಿದ್ದರೆ ಅವ್ರ ಕಡೆಯಿಂದ 2% ಕೊಡೋಕ್ಕೆ ಬದಲಾಗಿ ಕನಿಷ್ಠ 5 ಆದರೂ ಅವರು ಒಂದು ಆಫರ್ ಮಾಡಬೇಕಾಗಿತ್ತು. ಮಾತುಕತೆ ನೆಗೋಸಿಯೇಷನ್ ಸ್ಕಿಲ್ ಬಳಸಿದ್ದಿದ್ದರೆ ಅಲ್ಟಿಮೇಟ್ಲಿ 20ರಿಂದ 15ಕ್ಕೆ ಹಿಡಿಯುವ ಮತ್ತು 10ರಿಂದ 15ಕ್ಕೆ ಏರುವ ಮೂಲಕ ಏನು ಮ್ಯಾನೇಜ್ಮೆಂಟು ಚಾರ್ಟ್ನಲ್ಲಿ ಈಗಾಗಲೇ 15% ಕೊಟ್ಟರೆ ಎಷ್ಟಾಗುತ್ತೆ ಅನ್ನೋದ್ರದ್ದು ಲೆಕ್ಕ ಹಾಕೊಂಡು ಕೂತಿತ್ತು. ಅದು ಕೊಡೋದಕ್ಕೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಈ ನಿನ್ನೆ ಹೋಗಿ ಬಂದ ಜನ ಇನ್ನೊಂದು ಮೀಟಿಂಗನ್ನು ಸಹ ವೇಸ್ಟ್ ಮಾಡಿಕೊಂಡ್ರಲ್ಲ ಅನ್ನೋ ಒಂದು ಸಂಕಟ ಆಗ್ತಾಯಿದೆ. ಇರಲಿ, ಅದ್ರ ವಿಷಯ ಬೇರೆ. ನಾನು ಹೇಳ್ತೇನೆ, ಈಗ ಉದಾಹರಣೆಗೆ 1980 ಇವತ್ತು 2025-26 ಇದು ಈ 45 ವರ್ಷಗಳಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಸಾಕಷ್ಟು ವೇತನ ಪರಿಷ್ಕರಣೆಗಳು ಏಕಪಕ್ಷೀಯವಾಗಿ ಮತ್ತು ಅಗ್ರಿಮೆಂಟ್ ಮೂಲಕ ಆಗಿದೆ. ಉದಾಹರಣೆಗೆ 1980ರಿಂದ 83 ಅಂದರೆ ಆ 4 ವರ್ಷಗಳ ಅವಧಿಗೆ 11.8% ಹೈಕ್ ಆಗಿದ್ದರೆ 84-87 ಅವಧಿಗೆ 19.25% ಹೆಚ್ಚಳ ಆಗಿತ್ತು. ಈ ಎರಡೂ ಹೆಚ್ಚಳಗಳು ಆಗ ಮಾನ್ಯತೆ ಪಡೆದಿದ್ದ ಮತ್ತು ಆಗ ಸರ್ಕಾರ ಏನು ಆಡಳಿತ ಮಂಡಳಿಯ ನಿರ್ದೇಶಕರು ಅಂತಾನೇ ನೇಮಕ ಮಾಡಿದ್ದಂತಹ ಗುರುತಿಸಲ್ಪಟ್ಟಿದ್ದ ಮಾನ್ಯತೆ ಪಡೆದಿದ್ದ ಎಸ್ ಶ್ರೀಕಂಠಯ್ಯ ಮತ್ತು ವಿ ಸಂಪಂಗಿ ಅವರ ನೇತೃತ್ವದಲ್ಲಿ ನಾನು ಹೇಳ್ತಿರೋದು 80 ಮತ್ತು 84ರಲ್ಲಿ ತಲಾ 11% ಮತ್ತು 19.25% ಹೈಕ್ ಆಗಿತ್ತು. ಆದರೆ ಆ ಮಧ್ಯೆ ಆನಂತರ ಒಂದು ರೆಫರೆಂಡಮ್ ನಡೆದಾಗ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ 51% ತಗೊಂಡು ಏನು ಮೊದಲನೇ ಸಾರಿಗೆ ಆಯ್ಕೆಯಾಗಿ ಮಾನ್ಯತೆ ಪಡೀತು. ಆಗ 24.6% ಅಷ್ಟು ಹೆಚ್ಚಳ ಮಾಡೋಕ್ಕೆ ಸಾಧ್ಯ ಆಯಿತು. 24.6% ಜಾಸ್ತಿ ಮಾಡಿದ ಸಂದರ್ಭದಲ್ಲಿ ಆ ಸಂಘಟನೆಯ ನೇತೃತ್ವವನ್ನು MLA ಆಗಿದ್ದಂತಹ MS ಕೃಷ್ಣನ್ ವಹಿಸ್ಕೊಂಡಿದ್ದರು, ಮುಕುಂದರಾವ್ ಅಂತ ಇದ್ದರು, ಜಾರ್ಜ್ ಅಂತ ಇದ್ದರು, ಗೋಪಿ ಅಂತ ಇದ್ದರು. ಭಾಳ ಸ್ಟಾಲ್ವರ್ಡ್ಸ್, ಭಾಳ ಡೇರ್ ಆ್ಯಂಡ್ ಡೆವಿಲ್ ಅಂತಹ ನಾಯಕತ್ವದಲ್ಲಿ 24% ಆಯಿತು. ಆದರೆ ಮತ್ತೆ 92ರಲ್ಲಿ ಇನ್ನೊಂದು ಬಾರಿ ಚುನಾವಣೆ ಆಡಿದಾಗ ಆ ಒಂದು ಸಂಘಟನೆಗೆ 51% ಅಲ್ಲ 61% ಬಹುಮತ ಸಿಕ್ತು. ಎಲ್ಲ ಸಾರಿಗೆ ನೌಕರರು ಅಷ್ಟು ಬೆಂಬಲ ಕೊಟ್ಟರು. ಆ ಬೆಂಬಲವನ್ನು ಬಳಸ್ಕೊಂಡು ಪರ್ಸೆಂಟೇಜ್ ಹೆಚ್ಚು ಕೊಡಲಿಲ್ಲ. 92-90 ಇದರಲ್ಲಿ ಕೇವಲ ಅವರು 15.10% ಮಾತ್ರ ಜಾಸ್ತಿ ಮಾಡಿ, ಅಂದರೆ
ಹಿಂದಿನ ಒಂದು ಒಪ್ಪಂದಕ್ಕೂ ಈ 92ರ ಒಪ್ಪಂದಕ್ಕೂ ಸುಮಾರು 10% ಕಡಿಮೆ ಮಾಡಿ ತಮಗೆ ಬೇಕಾದ ಸವಲತ್ತುಗಳನ್ನೆಲ್ಲ ಪಡ್ಕೊಂಡ್ರು. ಸವಲತ್ತುಗಳಂದ್ರೆ ಏನು? ಚೆಕಪ್ ಸಿಸ್ಟಮ್, ಓವಡಿ, ನಾಮಿನೇಷನ್, DRBFಗೆ PFಗೆ ಅವಕ್ಕೆಲ್ಲ ನಾಮಿನೇಟ್ ಮಾಡೋದು, ಬಸ್ ಪಾಸು ಇತ್ಯಾದಿ ಇತ್ಯಾದಿ ಹಲವು ರೀತಿ. ಬರೀ ಅಷ್ಟೇ ಅಲ್ಲ, ಸಂಬಳದಲ್ಲಿ 135 ರೂಪಾಯಿ ಚಂದ ಒಟ್ಟಾರೆ ಹಿಡಿದು, ಯಾಕೆಂದರೆ ಅಗ್ರಿಮೆಂಟ್ ಮಾಡಿಸಿದ್ದೀವಿ ಆ ಕಾರಣಕ್ಕೆ 135 ರೂಪಾಯಿ ಇಟ್ಕೊಡ್ಬೇಕು ಅನ್ನೋ ಒಂದು ಎಲ್ಲ ಮಾಡಿಬಿಟ್ಟಿದ್ರು. ಪುಣ್ಯಕ್ಕೆ ಆ ಅಗ್ರಿಮೆಂಟ್ನೇ ಸರ್ಕಾರ ರದ್ದು ಮಾಡಿ ಮುಂದೆ ಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಏನೇನೋ ಆಯಿತು, ಅದು ಬಿಟ್ಬಿಡಿ. ಆ ನಂತರ ಅಗ್ರಿಮೆಂಟ್ಗಳಾಗಲಿಲ್ಲ. ಬದಲಾಗಿ ಸರ್ಕಾರವೇ ಏಕಪಕ್ಷೀಯವಾಗಿ ಘೋಷಣೆ ಮಾಡೋಕ್ಕೆ ಶುರು ಮಾಡ್ತು. ಏಕಪಕ್ಷೀಯವಾಗಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಇವರಿಂದ ಚಾರ್ಟರ್ ಆಫ್ ಡಿಮ್ಯಾಂಡ್ ತೊಗೊಳ್ಳೋದು, ಒಂದು ಸಾರಿ ಮಾತಾಡೋದು, ಆ ಮಾತುಕತೆಗೆ ಒಪ್ಪಿದರೆ ಸರಿ, ಒಪ್ಪಿದ್ದೆ ಯಾವತ್ತೂ ಇಲ್ಲವೇ ಇಲ್ಲ. ಯಾವಾಗಲೂ ನಾವು ಒಪ್ಪಿಲ್ಲ ಹೊರಗೆ ಬಂದಿದ್ದೇವೆ. ಇವಾಗ ನಿನ್ನೆ ಸಹಾಯ ಹೇಳೋದು ಅದೇ ಡೈಲಾಗು, ಆವತ್ತು ಅದೇ ಡೈಲಾಗ್ ಹೇಳ್ತಾಯಿದ್ರು. ಅದರ ಪರಿಣಾಮವಾಗಿ 96ರಲ್ಲಿ 11%, 2000ರಲ್ಲಿ 10%, 2004ರಲ್ಲಿ 5%, 2008ರಲ್ಲಿ 6%, ಹೀಗೆ ಭಾಳ ಕಡಿಮೆ ಆಗ್ತಾ ಬಂತು. ಕೊನೆಗೆ 2011ನೇ ಇಸ್ವಿನಲ್ಲಿ ನಾನು ಪ್ರಯತ್ನ ಮಾಡಿ ಶರ್ಮಾಜಿಯವರು, ಆನಂದ್ ಸುಬ್ರಾಯರು ಮತ್ತು ಬೇರೆ ಬೇರೆ ಎಲ್ಲ ಕಾರ್ಮಿಕ ಸಂಘಗಳನ್ನು ಒಗ್ಗೂಡಿಸಿ ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು 2011 ಡಿಸೆಂಬರ್ 23ನೇ ತಾರೀಕು ಶ್ರೀಕಂಠೇಶ್ವರ ಚೌಟ್ರಿ ಅಂತೇಳಿ ಮಲ್ಲೇಶ್ವರಂ ಸರ್ಕಲಲ್ಲಿದೆ, ಅಲ್ಲಿ ನಾವು ಒಂದು ಫಾರ್ಮ್ ಮಾಡಿದ್ವಿ. ಆ ಫಾರ್ಮ್ ಮಾಡಿ ಮುಷ್ಕರಕ್ಕೆ ಆವಾಗ ಮಂಜುನಾಥ್ ಪ್ರಸಾದ್ ಅಂತೇಳಿ MD ಅವರಿದ್ದರು. ಸಾಕಷ್ಟು ಚರ್ಚೆ ಆಯಿತು, ಹೋರಾಟ ಶುರು ಆಯಿತು. ನಾವು ಮುಷ್ಕರಕ್ಕೆ ಸಹಕಾರ ಕೊಟ್ಟಿದ್ವಿ. ಆಮೇಲೆ ಒಂದು ಹಂತದಲ್ಲಿ ಮುಷ್ಕರ ಬೇಡ, ಏನಾದರೂ ಇದು ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂತು. ಹವೆವರ್ ಸೆಪ್ಟೆಂಬರ್, ಅದೇ 2012 ಸೆಪ್ಟೆಂಬರ್ ತಿಂಗಳಲ್ಲಿ ನಾವು 2-3 ದಿವಸ ಮುಷ್ಕರ ಆದಮೇಲೆ ಅಶೋಕ್ ಆವಾಗ ಸಾರಿಗೆ ಮಂತ್ರಿ ಆಗಿದ್ದರು. ಮಧ್ಯರಾತ್ರಿ ಸಾಯಂಕಾಲ 7-7:30 ಮೇಲೆ ಕರೆದ್ರು. ಮಧ್ಯರಾತ್ರಿ 2 ಗಂಟೆವರೆಗೂ ಚರ್ಚೆ ಆಯಿತು. ಅದ್ರದ್ದು ಕತೆ ಬೇರೆ. ಹವೆವರ್ ಆಗ ಬೇಸಿಕ್ಕಿಗೆ 10% ಅಂತೇಳಿ ಅವರು ಏನು ಅನೌನ್ಸ್ ಮಾಡಿದರು. ಅದನ್ನು ನಾವು ಒಪ್ಪಿದ ನಂತರವೂ ಇದಕ್ಕೆ ನೀವು DA ಮರ್ಜ್ ಮಾಡಿ ಜಾಸ್ತಿ ಮಾಡಿ ಅಂತ ಮತ್ತೊಂದು ಆವಾಗ ಇಟ್ಟಾಗ ಅದಕ್ಕೂ ಒಪ್ಪಿದರು. ಅದರ ಪರಿಣಾಮವಾಗಿ 2012ರಲ್ಲಿ ಮೊದಲು 10%, ಆಮೇಲೆ ಬೇಸಿಕ್ಕಿಗೂ ಸೇರಿಸಿ ಬೇರೆ ಆಗಿದ್ದರಿಂದಾಗಿ ನಮಗೆ ಸ್ವಲ್ಪ ಹ್ಯಾಂಡ್ಸಮ್, ಭಾಳ ಕಣ್ಣು ಕಾಣೋ ಒಂದು ಥರ ಹೆಚ್ಚಳ ಆಯಿತು. ಸೊ ಇದು ಆಗಿದ್ದು 2012. ಆಮೇಲೆ 2016 ಆಗಲೂ ಮ್ಯಾನೇಜ್ಮೆಂಟು 10% ಡಿಕ್ಲೇರ್ ಮಾಡಿತ್ತು. ಆಗ ಭಾಳ ಕೊಸರಾಟ ಆಡಿ ಆವಾಗ ನಮ್ಮನ್ನು ಸೇರಿಸಿರಲಿಲ್ಲ, ನಮ್ಮನ್ನು ಹೊರಗಿಟ್ಟಿದ್ರು. ಯಾಕೆಂತಂದರೆ ನಾನು ಒಂದು ಪುಸ್ತಕ ಬರೆದು ಇಲ್ಲಿನ ಏನು ಟ್ರೇಡ್ ಯೂನಿಯನ್ ಆ್ಯಕ್ಟಿವಿಟಿ ಬಗ್ಗೆ ಭಾಳ ಕಟುವಾಗಿ ವಿಮರ್ಶೆ ಮಾಡಿದ್ದೆ. ಆ ಸಿಟ್ಟಿಗೆ ನನ್ನನ್ನು ಹೊರಗಿಟ್ಟು, ಅಂದರೆ ನಮ್ಮ ಸಂಘವನ್ನೇ ಅವ್ರಿಗೆ ನೋಡಿದೆ, ನಮ್ಮನ್ನು ಹೊರಗೆ ತಳ್ಳಿ ಅವರೇ ಹೋಗಿ ಆವಾಗ ಸಿದ್ದರಾಮಯ್ಯನವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು, ಕಟ್ಟಾರಿ ಅವರು MD ಅವರು, ಅವರ ನೇತೃತ್ವದಲ್ಲಿ 10 12:30 ತರಕ್ಕೆ ಆಯಿತು. ಆ 12:30 ತಂದ ಸಂದರ್ಭದಲ್ಲಿ ಆ ಸಿಟ್ಟಿಗೆ ಕಟ್ಟಾರಿಯವರು ಈ ಬಾಟ ಇತ್ಯಾದಿ ಹಲವು ವಿಚಾರಗಳಲ್ಲಿ ನಮಗೆ ಎಲ್ಲ ಹೆಚ್ಚಳ ಮಾಡಿದ, ಅದನ್ನೆಲ್ಲ ವಿಡ್ರಾ ಮಾಡ್ಕೊಂಡ್ರು. ಇದೆಲ್ಲ ಭಾಳ ಕಥೆ ಆಗೋಯ್ತು. ಎಲ್ಲಿಯೋ 12.5% 16ರಲ್ಲಿ ಆದಮೇಲೆ ಅದೇ ಸರ್ಕಾರ ಮುಂದೆ 2017ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 30% ವೇತನ ಹೆಚ್ಚಳಕ್ಕೆ ಒಪ್ಪಿದ್ದಕ್ಕೆ 6ನೇ ವೇತನ ಆಯೋಗದ ಮೂಲಕ ಒಪ್ಪಿದ್ದರಿಂದ ನಮ್ಮಲ್ಲಿ ಕೆಲವರಿಗೆ ಅಸಮಾಧಾನ ಆಗಿ ನಮ್ಮನ್ನು ಸರ್ಕಾರಿ ನೌಕರನ್ನು ಮಾಡಿಬಿಡಿ ಅನ್ನೋ ಒಂದು ಚಳವಳಿ ಶುರು ಆಯಿತು. ಆ ಚಳವಳಿ ಬಗ್ಗೆ ನಾನು ಇನ್ನು ಹೊಸದಾಗಿ ಭಾಳ ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಹವೆವರ್ ಆ ಚಳವಳಿಯ ಮೂಲಕ ಒಬ್ಬ ದಿಟ್ಟ ನಾಯಕ ಚಂದ್ರು ಹೊರಗೆ ಬಂದಿದ್ದಾರೆ. ಅವರು ಸಾರಿಗೆ ಸಂಸ್ಥೆಯ ಹೋರಾಟಗಳಲ್ಲಿ ತಮ್ಮನ್ನು ತಾವು ದಂಡಿಸಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಮುಂದುವರಿತಾ ಇದ್ದಾರೆ. ಹವೆವರ್ ಆ ಕಾರಣಕ್ಕಾಗಿ ಚಂದ್ರು ರಿಜಿಸ್ಟರ್ ಮಾಡಿದ ಕೂಟವನ್ನು ಮ್ಯಾನೇಜ್ಮೆಂಟ್ ರೆಕಾಗ್ನೈಸ್ ಮಾಡಿದೆ.
ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಒಂದು ಹಂತದಲ್ಲಿ ಜಂಟಿ ಕ್ರಿಯಾ ಸಮಿತಿ ಇದ್ದಾಗಲೂ, ಆಮೇಲೆ ಇನ್ನೊಂದು ಹಂತದಲ್ಲಿ ಚಂದ್ರು ಅವ್ರಿಗೆ ಸಹಕರಿಸ್ತಿದ್ದಾಗಲೂ ನಮ್ಮದು ನಿಲುವು ಸ್ವತಂತ್ರವಾಗಿದ್ದಿದ್ದರ ಪರಿಣಾಮವಾಗಿ ಯಾರ ಜೊತೆಯಲ್ಲೂ ಹೋಗೋಕ್ಕಾಗದೆ ಇವತ್ತು ನಾವು ಕೇವಲ BMSನವರೊಬ್ಬರು, ನಾವೊಬ್ಬರು ಇವತ್ತೂ ಅವರ ಆಹ್ವಾನ ಪತ್ರಿಕೆ ಬಂದರೆ ಒಂದು ಕಡೆ ನಮ್ಮ 4 ಹೆಸರಿರುತ್ತೆ, ಇನ್ನು ಯಾರೂ ಇರಲ್ಲ. ಅದೆಲ್ಲನೂ ನಾನು ಈಗ ಹೇಳಿದ್ನಲ್ಲ, ಆ ಮರಕ್ಕೆ ಸುತ್ತು ಬಳ್ಳಿಗಳ ಥರ ಬದುಕೊಂಡಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆ ಅದ್ರ ಬಗ್ಗೆ ಎರಡು ಮಾತು ಹೇಳಬೇಕಾಗಿದೆ. ನಿನ್ನೆ ಸಹ ಅಷ್ಟು ತಾವೇನೆ ಮೀಟಿಂಗಿಗೆ ಹೋದ ಮೇಲೂ ಸುಮಾರು 1.5 ಅವರ್ ಹೆಚ್ಚು ಮಾತಾಡಿದ ನಂತರವೂ ಪಡ್ಕೊಂಡು ಬಂದಿದ್ದು 2% ಹೆಚ್ಚಳ. ನನಗೆ ಒಂದು ಚೂರು ಅವರು ಬುದ್ಧಿವಂತಿಕೆ ಮಾಡಿದ್ದಿದ್ರೆ ನಿನ್ನೆ ಆಯಿತು ನಾವು 5% ಬಿಟ್ಟೋಕೆ ತಯಾರಿದ್ದೇವೆ, 25 ಇದ್ವಿ 20ಕ್ಕೆ ಬರ್ತೇವೆ ಅಂತ ಒಂದು ಆಫರ್ ಮೊದಲೇ ಇವರು ಕೊಟ್ಟಿದ್ದರೆ ಅವರು ಬೇರೆ ದಾರಿನೇ ಇಲ್ಲದೆ 5% ಹೆಚ್ಚಿಸುವಂಥ ಸಾಧ್ಯತೆ ಇರ್ತಿತ್ತು. ಆಮೇಲೂ ಗುಂಜಾಟ ಪಟ್ಟಿಗೆ ಕೂತಿದ್ದಿದ್ರೆ ಮತ್ತೆ ತಿರುಗಿ 20ರಿಂದ 15ಕ್ಕೆ ಇವರು ಇಳಿಯುವ, 10ರಿಂದ 15ಕ್ಕೆ ಮ್ಯಾನೇಜ್ಮೆಂಟ್ ಏರುವ. ಅಲ್ಟಿಮೇಟ್ಲಿ ಮ್ಯಾನೇಜ್ಮೆಂಟು ತೀರ್ಮಾನ ಮಾಡಿತ್ತು 15% ಈ ಸಾರಿ ಹೆಚ್ಚಳ ಮಾಡಲಿಕ್ಕೆ. ಆ ಅವಕಾಶವನ್ನು ತಪ್ಪಿಸಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಅವರು ಸಾರ್ವಜನಿಕವಾಗಿ ಒಂದು ಪತ್ರವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ನಾನು ಸಂಪೂರ್ಣವಾಗಿ ಓದಿದೆ. ಅದರಲ್ಲಿ ಹೋರಾಟ ಇಲ್ಲದೆ ಸಮಸ್ಯೆ ಬಗೆಹರಿಯಲ್ಲ ಅನ್ನೋ ಒಂದು ಮಾತನ್ನು ಹೇಳ್ಕೊಂತ ಮುಂದೆ ನಾವು 2-3 ದಿವಸದಲ್ಲಿ ಮತ್ತೆ ಜಂಟಿ ಕ್ರಿಯಾ ಸಮಿತಿಯವರೆಲ್ಲ ಸೇರಿ ಮುಂದಿನ ಹೋರಾಟ ಕಾರ್ಯಕ್ರಮ ರೂಪಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಅವರು ಕೂಟದವರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವ ಮೂಲಕ ಹೋರಾಟ ಮಾಡ್ತಿದ್ದಾರೆ. ಒಂದು ವೇಳೆ ಜನರಸ್ಸಾಗಿ ಅಂದರೆ ಒಂದು ರೀತಿ ಪ್ರಿಜಿಡಿಸ್ ಇಟ್ಕೊಳ್ದೆ ಅವ್ರ ಹೋರಾಟ ಯಶಸ್ವಿ ಆಗಲಿ, ಅವ್ರ ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ ಅಂತ 4 ಹೆಜ್ಜೆ ಹಾಕಿದ್ದರೆ ಇಡೀ ರಾಜ್ಯದ ಜನತೆಗೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಗ್ಗಟ್ಟಿನ ಸಂದೇಶ ಹೋಗ್ತಿತ್ತು. ಆ ಮತ್ತು ನಾವು ಮೊನ್ನೆ ಹೇಳಿದ್ವಿ, ಇಲ್ಲ ಆದ್ರೂ ಅವರು ಮಾಡ್ತಿರೋದು ಬೇರೆ ಒಂದು ಏನದು ಸಮಾನ ವೇತನ ಪ್ರಣಾಳಿಕೆಯ ಅಂಶಗಳನ್ನು ಜಾರಿ ಮಾಡಿ ಅಂತ ನಾವು ಅಗ್ರಿಮೆಂಟು ಮತ್ತು ಎಲ್ಲ ಇತ್ಯಾದಿಗಾಗಿ ನಾವು ಹೋರಾಟ ಮಾಡ್ತೀವಿ. ಹಂಗಾಗಿ ನಮಗೂ ಅವ್ರಿಗೂ ಆಗಲ್ಲ ಅನ್ನೋ ಒಂದೇ ನಿಲುವು ಮುಂದಿಟ್ಟುಕೊಂಡು ಇವರು ಬೇರೆ ನಿನ್ನೆ ಹೋರಾಟವನ್ನು ರೂಪಿಸಿದೋ ಸಾಧ್ಯತೆ ಇದೆ. ನಾನು ಹೇಳ್ತೇನೆ, ಒಂದು ಅಗ್ರಿಮೆಂಟ್ ಮೂಲಕ ಆಗಲಿ, ಸಮಾನ ವೇತನದ ಮೂಲಕ ಆಗಲಿ, ಅದೊಂದು ಪ್ರಣಾಳಿಕೆಯ ಮೂಲಕ ಆಗಲಿ ಮಾಡಬೇಕಾಗಿರೋದು ಕೆಲಸ ಏನು ಅಂತಂತಂದರೆ ವೇತನ ಹೆಚ್ಚಳ. ಎರಡನೇದೇನಿಲ್ಲ. ಎಡಗೈನಲ್ಲಿ ಅಂದರೆ ಉದಾಹರಣೆಗೆ ಚಂದ್ರು ಏನು ಹೇಳ್ತಿದ್ದಾರೆ, ಆಯೋಗದ ರಚನೆ ಮಾಡಿ ಆಯೋಗದ ವರದಿ ಆಧಾರದ ಮೇಲೆ ವೇತನ ಹೆಚ್ಚಳ ಮಾಡಿ ಅಂತ. ಇವರು ಒಂದು ನಮ್ಮ ಜೊತೆಲಿ ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ಮೂಲಕ ವೇತನ ಹೆಚ್ಚಳ ಮಾಡಿ. ಇಷ್ಟೇ ವ್ಯತ್ಯಾಸ. ಅಗ್ರಿಮೆಂಟ್ ಮೂಲಕ ಮಾಡಿದರು ಅಥವಾ ಆಯೋಗದ ಮೂಲಕ ಮಾಡಿದರು ವೇತನ ಹೆಚ್ಚಳ ಎಷ್ಟಾಗಬೇಕು ಅನ್ನೋದಷ್ಟೇ. ಅದರಲ್ಲಿ ವೇತನ ಹೆಚ್ಚಳದಲ್ಲಿ ನಮಗೆ ಲಾಭ ಆಗಬೇಕೇ ವಿನಃ ಆಯೋಗದ ಮೂಲಕ ಲಾಭ ಆಗಬೇಕು ಅಥವಾ ಅಗ್ರಿಮೆಂಟ್ ಮೂಲಕ ಲಾಭ ಆಗಬೇಕು ಅನ್ನೋದು ಒಂದು ರೀತಿಯ ಸ್ವಪ್ರತಿಷ್ಠೆ ಅಂತಲೇ ಅನ್ನಬೇಕು. ನಮ್ಮದೇ ವಿಧಾನ ಅನುಸರಿಸಬೇಕು ಅನ್ನೋದು ಬೇಡ. ಯಾವುದೇ ವಿಧಾನ ಅನುಸರಿಸಲಿ ವೇತನ ಹೆಚ್ಚಳವೇ ಇಲ್ಲಿನ ಮುಖ್ಯ ಒಂದು ಅಂಶ. ಆ ಹಿನ್ನೆಲೆಯಲ್ಲಿ ನಾನು ಈಗ ಈ ಎಲ್ಲ 30 ವರ್ಷಗಳ ಕಗ್ಗಂಟು ಬಿಡಿಸಲಿಕ್ಕೆ ಒಂದು ರೆಫರೆಂಡಮ್ ಆಗಬೇಕಾಗ್ತದೆ. ಅದನ್ನೇ ನಿನ್ನೆ ಚಂದ್ರು ಕಡೆಯಿಂದ ಭಾಳ ಒತ್ತಾಯ ಮಾಡ್ತಾ ಇರೋದು. ಏನೇ ಆಗಲಿ ಆ ರೆಫರೆಂಡಮ್ ಮಾಡೋದಕ್ಕೆ ಒಂದು ಸೂಕ್ತ ವಾತಾವರಣ ನಿರ್ಮಾಣ ಆಗಬೇಕು. ಅದು ಎಷ್ಟು ಕೊಡ್ತಾರೋ ಅದು 7% ಇರ್ಬೋದು, 20% ಇರ್ಬೋದು, 40% ಇರ್ಬೋದು, ಅವ್ರು ಹೇಳ್ದಂಗೆ 100% ಇರ್ಬೋದು. ಪ್ರಶ್ನೆ ಅದಲ್ಲ. ಈಗಾಗಲೇ 2 ಅಂಶಗಳು ತೀರ್ಮಾನ ಆಗಿದೆ. ಆ ತೀರ್ಮಾನ ಯಾವುದು? 26 ತಿಂಗಳು ಹಿಂಬಾಕಿ ಕೊಡ್ತೀವಿ, ಒಂದು 4/25 ವೇತನ ಹೆಚ್ಚಳ ಮಾಡ್ತೀವಿ. ಇಲ್ಲ ಅದಕ್ಕೆ ಜಂಟಿ ಕ್ರಿಯಾ ಸಮಿತಿನೂ ಒಪ್ತಿಲ್ಲ, ಇಲ್ಲ ಕೂಟದವರು ಒಪ್ತಿಲ್ಲ. ಒಂದು ಸಾರಿ ನಾನು ಹೇಳೋದು, ಈ ಒಂದು ಒಟ್ಟಾರೆ ಕಗ್ಗಂಟನ್ನು ಇತ್ಯರ್ಥ ಮಾಡಿ ಒಪ್ಪಿ ಸುಮ್ಮನೆ ಆದರೆ ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ರೆಫರೆಂಡಮ್ ಆದರೆ 33% ಯಾರು ತಗೊಳ್ತಾರೆ ಅವರೆಲ್ಲರಿಗೂ ಮಾನ್ಯತೆ ಸಿಕ್ಕೋದ್ರಿಂದ 2-3 ಯೂನಿಯನ್ಗಳಾಗ್ತವೆ. ಆನಂತರವೂ ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಡಬಾರ್ದು ಅಂತ ಏನಿಲ್ಲ. ಮತ್ತು ಸಮಸ್ಯೆಗಳ ಬಗ್ಗೆ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ
ಮಾಡಬೇಕು ಅಂತ ಮಾಡಬಾರ್ದು ಅಂತ ಏನೂ ಇಲ್ಲ, ಸರ್ಕಾರದ ಜೊತೆಯಲ್ಲಿ ಮಾಡಬಾರ್ದು ಅಂತ ಏನಿಲ್ಲ, ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಕಟ್ಟಬಹುದು ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾನು ಹೇಳುವುದು ಯಾವುದೇ ಕಾರಣಕ್ಕೂ ಕನಿಷ್ಠ ಪಕ್ಷ ಒಂದು ಕೆಲವು ಕಂಡೀಷನ್ಸ್ ಹಾಕ್ಬೋದು. ಯಾಕೆ ಅಂತಂದರೆ ಈಗ ಹೇಳುವ ಪ್ರಕಾರ 1/4/25 ಏನಾದರೂ ಜಾರಿ ಮಾಡೋದಾದರೆ ನೆಕ್ಸ್ಟು 4 ವರ್ಷ ಅಂದರೆ 29 ಆಗುತ್ತೆ. ಈ ಸರ್ಕಾರ ಇರಲ್ಲ. ಹಂಗಾಗಿ ಈ ಸರ್ಕಾರ ಈಗ ಕೊಟ್ಟಿರುವ ಪ್ರಣಾಳಿಕೆಯ ಭರವಸೆಯ ಬಗ್ಗೆ ನಾವು ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಾವು 1 ವರ್ಷ ಇಲ್ಲಿ ನಾವು ಬಿಟ್ಟಿದ್ದೇವೆ 15 ತಿಂಗಳು, ಅಲ್ಲಿ 1 ವರ್ಷ ನೀವು ಬಿಡಿ ಅಂತ ಹೇಳಿ ಕನಿಷ್ಠ ಪಕ್ಷ 28ಕ್ಕೆ ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಡೋದಕ್ಕೆ ಆಡಳಿತ ವರ್ಗ ಒಪ್ಪಿ ಆಗೋದಾದರೆ ಇದು ಸುಖಾಂತಿಗೊಳಿಸ್ಬೋದು ಅನ್ನೋದು ನಮ್ಮ ಒತ್ತಾಯ, ನಮ್ಮ ಒಂದು ನಂಬಿಕೆ ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ 30 ವರ್ಷಗಳಿಂದ ಇರುವ ಈ ಕಗ್ಗಂಟನ್ನು ಬಿಡಿಸ್ಲಿಕ್ಕೆ ಆಗಲ್ಲ ಅನ್ನೋಕ್ಕೆ ಬದಲಾಗಿ ಮನಸ್ಸಿದ್ದರೆ ಮಾರ್ಗ ಅಂತೇಳಿ ನಮ್ಮ ಎಲ್ಲ ನೌಕರರು ಆಡಳಿತ ವರ್ಗ ಒಟ್ಟಿಗೆ ಕೂತು 1 ಅವರ್ ಚರ್ಚೆ ಮಾಡಿದ್ರೆ ಇದನ್ನೆಲ್ಲ ಬಗೆಹರಿಸ್ಕೋಬೋದು. ಹಂಗಾಗಿ ನಿನ್ನೆ ಏನು ನಮ್ಮನ್ನು ಕರೆದೇ ನೆಗ್ಲೆಕ್ಟ್ ಮಾಡಿದ್ದಾರೆ, ಅದಕ್ಕೆ ನಮಗೇನು ಬೇಸರ ಇಲ್ಲ. ಆದರೆ ನಮ್ಮ ಕೂಟದ ಮತ್ತಿತರ ಎಲ್ಲ ಸಂಘಗಳ ಒಟ್ಟಾರೆ ಒಂದೇ ಕಡೆ ಕೂತು 1-2 ಅವರ್ ಚರ್ಚೆ ಮಾಡಿದ್ರೆ ಖಂಡಿತ ಸಮಸ್ಯೆಗೆ ಪರಿಹಾರ ಹುಡುಕ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.